ಅವ್ರನ್ನ ನಮ್ಮ ಮಕ್ಕಳು ಎದುರ್ಕೊಂಡೆ ಅಂತಕ್ಕಂಥ ಸ್ಥಾನದಲ್ಲಿ ಇವತ್ತು ಅವ್ರನ್ನ ಸಮಾಧಿ ಮಾಡಬೇಕು ಅನ್ನೋದು ತೀರ್ಮಾನ ಮಾಡಿರುವುದು ನನ್ನ ಮಕ್ಕಳೇನ. ನನ್ನ ಹಳೆಯಲ್ಲಿರೋ ಇಲ್ಲೇ ಇಲ್ಲ, ಹೆಣ್ಣು ಮಕ್ಕಳಿಗೆ ಈ ಒಂದು ತೀರ್ಮಾನಕ್ಕೆ ಬಂದು ಈ ಜಮೀನನ್ನ ಕ್ರಯಕ್ಕೆ ಬಳಸಿಕೊಂಡು ತಾಯಿ ಜಮೀನು ಬೇರೆ ಕಡೆ ಇತ್ತು ಪಡಲಿಕ್ಕೆ, ಅಲ್ಲಿ ಸಮಾಧಿ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಆದರೆ ಮಕ್ಕಳು ನನಗೆ ರಂಗನಾಥನ ಆಶೀರ್ವಾದ, ನಾನು ಈ ದೇಶದ ಪ್ರಧಾನಮಂತ್ರಿ ಆಗುವ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಕಡೆ ರಂಗನಾಥನ ಆಶೀರ್ವಾದ ಇದ್ರೆ, ಇನ್ನೊಂದು ಕಡೆ ನನ್ನ ಇವತ್ತು ನನ್ನ ಅಗಲಿ ಹೋಗಿರುವ ನಾನು ಕಣ್ಣೀರು ಹಾಕಲಿಲ್ಲ, ಆನಂದವಾಗಿ ನನ್ನ ಬಿಟ್ಟೋಗಿದ್ದಾರೆ ಅವರು ಕಾರಣ. ಅದರಿಂದ ಏನು ನಮ್ಮ ಮಕ್ಕಳುಗಳು ಇಲ್ಲಿ ಮಾಡೋಣ, ನನಗೆ ರಂಗನಾಥ್ ಆಶೀರ್ವಾದದಿಂದ ಈ ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಆಗುವ ಮಟ್ಟದ ಮೇಲೆ ಅದಕ್ಕೆ ನನ್ನ ಹೆಂಡತಿ ಪ್ರತಿ ಹಂತದಲ್ಲಿ ಚೆನ್ನಾಗಿ ನನಗೆ ಶಕ್ತಿ ತುಂಬಿದೆ. ಅಂತ ಮಕ್ಕಳ ಇಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆಯ್ತು, ನನ್ನ ಸ್ನೇಹಿತರು ಬಂದಿದ್ದಾರೆ, ಅವ್ರ ಹತ್ರ ಹೇಳಬೇಕು ಬೇಡ ಗೊತ್ತಿಲ್ಲ ನನಗೆ. ಡಾಕ್ಟರ್ ಕೃಷ್ಣನ್ ಇವರೆಲ್ಲ ಸೇರಿ ನಮ್ಮ ಮಳೆಯಲ್ಲೂ ಒಂದೆಲ್ಲ ಹೆಣ್ಮಕ್ಳು ಎಲ್ಲ ಲೆಕ್ಕಾಚಾರ ಮಾಡಿ ಇಲ್ಲಿ ಮಾಡೋದು ತೀರ್ಮಾನ ಮಾಡಿ, ಇಲ್ಲಿ ರಂಗನಾಥ ಮಳೆ ಬರುತ್ತೆ ಅಂತ ಬಹಳ ಜನ ಬದುಕ್ತಾರೆ. ನಾನು ನನ್ನ ಪಕ್ಕದಲ್ಲಿ ಕೂತರು ಹಿರಿಯ ರಾಜಕಾರಣಿಗಳಿಗೆ ಎಳ್ಳಷ್ಟು ತೊಂದರೆ ಆಗಲ್ಲ, ಅಲ್ಲಿ ಬೆಟ್ಟದ ಮೇಲೆ ನಮ್ಮನ್ನ ಸದಾ ಆಶೀರ್ವಾದ ಮಾಡ್ಕೊಂಡು ಬಂದಿರ್ತಕ್ಕಂಥ ರಂಗನಾಥನ್ ನನಗೆ ರಾಜಕೀಯ ಬೆಳವಣಿಗೆಗೆ ಶಕ್ತಿ ಕೊಟ್ಟರು. ನಮ್ಮೂರನ್ನ ನಮ್ಮ ಕುಲದೇವರು ಶೃಂಗೇರಿ ಗಿಡದಿಂದ ಬಂದು ಬಸವೇಶ್ವರ ಅನ್ನೋ ಹೆಸರಿನ ರಾಜಗೋಪುರ ಅದನ್ನೆಲ್ಲ 5 ಕಳಶ 5 ಅವರು ಪ್ರಧಾನ ಒಂದು ಕಳಶ ಶೃಂಗೇರಿ ಜಗದ್ಗುರುಗಳು ಭಾರತೀಯ ತೀರ್ಥ ಸ್ವಾಮಿಗಳು ಎಲ್ಲ ನೆರವೇರಿಸಿ, ಅದು ನಮ್ಮ ವಂಶ ಪಾರಂಪರ್ಯವಾಗಿ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. ಅದರಿಂದ ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ 2ನೇ ಬೀದಿದೆ. ಆ ಹಿನ್ನೆಲೆಯಲ್ಲಿ ನಾನು ರಾಜಕೀಯದಲ್ಲಿ ಬೆಳೆದಿದ್ದೇನೆ. ಅದಕ್ಕೆ ನನ್ನ ಒಂದು ಕಡೆ ರಂಗನಾಥ, ಒಂದು ಕಡೆ ನಮ್ಮ ಕುಲದೇವರು ದೇವೇಶ್ವರ ಅಂತ ಹೆಸರಿಟ್ಟಿದ್ದಾರೆ, ಒಂದು ಕಡೆ ಆಂಜನೇಯ. ಈ ಹಿನ್ನೆಲೆಯಲ್ಲೇ ಬೆಳೆದಿದ್ದೇನೆ. ಅದಕ್ಕೆ ನನ್ನ ಕುಟುಂಬದ ಎಲ್ಲರೂ, ನನ್ನ ಹೆಣ್ಮಕ್ಳು ಎಲ್ಲರೂ ನನ್ನ ಬೆಳವಣಿಗೆಗೆ ಉಂಟೆಲ್ಲ ಸಹಕಾರ ಕುಟುಂಬ. ಇದಕ್ಕೆಲ್ಲ ನನ್ನ ಹೆಂಡತಿ ಅನ್ನಪೂರ್ಣೆ ಅಂತ ಹೇಳಿ ನಾನು ಉಪೇಕ್ಷೆಯಿಂದ ಮಾತಾಡೋಣ. ಅವರ ನಡೆದು ಬಂದರು, ನನ್ನ ರಾಜಕೀಯ ಬೆಳವಣಿಗೆ ಆಗಾಯಿತು. ನಗರದ ಕಳಿಸ್ತು, ನಗರಂತ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬೀಳು ಹೋದ್ರು.
ಕಳಿಸ್ಕೊಡ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತು 4 ಮಕ್ಕಳುಗಳು 2 ಹೆಣ್ಣುಮಕ್ಕಳನ್ನು ಪೂಜೆ ಮಾಡಿ ಉದ್ದೇಶ ಇತ್ತು. ನಾನು ಕೊನೆ ಮಾಡಿದ್ದು ನನ್ನ ಬೆಳವಣಿಗೆ ಹೇಗೆ ಅವರು ಪ್ರತಿ ಹಂತದಲ್ಲಿ ಅವರ ಚಿಕ್ಕ ಮಕ್ಕಳುಗಳು ಹುಟ್ಟಿದ್ದಿಲ್ಲ ಹೇಗೆ ಅವರು ನನ್ನ ಎತ್ಕೊಂಡು ಬಂದಿರುವುದು ಅದು ವಿಶ್ಲೇಷಣೆ ಮಾಡಿರುವ ಅದು ನಾವು ಅದನ್ನು ನಾನು 4 ಮಕ್ಕಳು ಮಾಡಿ ಅಂತಂದ್ರೆ ಮಕ್ಕಳು ಮಾಡಿ ಅಂತಂದ್ರೆ ನಾನು ಕೊನೆ ಮಾಡಿದೆ. ನೀವೆಲ್ಲ ಚೆನ್ನಾಗಿ ಆ ಈಶ್ವರನ ವಿಷ್ಣುನ ಮೃತ್ಯುವಿನೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ವಿಷ್ಣುವೇ ರಾಮನಾಥ ಮಾಡಿದರೆ ತುಂಬ ಸಂತೋಷ. ನಮ್ಮ ಗುರುಗಳು ಕಳೆದ 5 ವರ್ಷದಿಂದ ಪ್ರತಿ ಮಂಗಳವಾರ ನರಸಿಂಹನಿಗೆ ವೆಂಕಟೇಶ್ವರನಿಗೆ ಲಕ್ಷ್ಮಿಗೆ ಗರುಡನಿಗೆ ಪ್ರತಿ ಮಂಗಳವಾರ ಪೂಜೆ ಮಾಡಿ ಮನೆಗೆ ತೇರಿದ ಕೆಲಸ ಅವರ ಸಾನ್ನಿಧ್ಯದಲ್ಲೇ ಮಾಡಿದರೆ ಅಲ್ಲಿ ನಮ್ಮ ಮಹೇಶನ ಪ್ರತಿ ಹಂತದಲ್ಲಿ ಅವರು ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಕುಟುಂಬಕ್ಕೆ ಶ್ರೇಯಸ್ಸನ್ನು ಅವರ ಬರ್ತಕ್ಕಂಥ ಬಗ್ಗೆ ಪೂಜೆ ಒಂದು ಕಡೆ ಇದು ನಮ್ಮ ಹೋಮಕೂಟದಲ್ಲಿ ಎಲ್ಲ ಶಾಸ್ತ್ರಗಳು ಬಹಳ ಉಪಯೋಗ ಹೋಮ ಮಾಡೋದು ಎಲ್ಲ ಮಾಡಿದ್ದೇನೆ. ಅವ್ರಿಗೆ ಇವತ್ತು ಸಹಕರಿಸತಕ್ಕಂಥ ಎಲ್ಲ ನಮ್ಮ ವೃತ್ತಿಗಳನ್ನು ನಮಸ್ಕಾರ ಮಾಡ್ತೇನೆ. ಇವತ್ತು ನನ್ನ ಶ್ರೀಮತಿ ಅವರ ಆತ್ಮಕ್ಕೆ ಶಾಂತಿ ಆನಂದ ಇಷ್ಟು ಚೆನ್ನಾಗಿ ನನ್ನ ಕುಟುಂಬ ಎಲ್ಲರೂ ಸೇರಿ ಮಾಡಿದರು. ನಿಜವಂತ 11ರ ಅನುಸಂಧಕ್ಕೆ ಮಾಡೋದನ್ನು ಕಿತ್ತು ಸಾಯಂಕಾಲ ತೀರ್ಮಾನ ಮಾಡ್ತಿದ್ದೆ. ಇದೇ ಜಾಗದಲ್ಲಿ ಅನುಸಂಧಕ್ಕೂ ಮಾಡ್ತೇವೆ. ಕಾರಣದಿಂದ ಅವತ್ತು ನಾವೇನು ಪ್ರಮಾಣದಲ್ಲಿ ಮಾಡಬೇಕಂತ ಇದ್ದೇವೆ. ಮಳೆ ಪ್ರಕೃತಿ ನಮಗೆ ಸಹಕಾರ ಕೊಡಬೇಕು. ಆ ನಂಬಿಕೆಯನ್ನು ನಮಗೆ ಅವರನ್ನು ತೀರ್ಮಾನ ಮಾಡ್ತೀವಿ. ಇಷ್ಟು ಹೇಳಲಿಕ್ಕೆ ನಾವು ಋತ್ವಿಕರು ಗುರುಗಳು ಮಹೇಶ್ ಎಂಬವರು